ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಗಣರಾಜ್ಯೋತ್ಸವ ಅಥವಾ ಪ್ರಜಾರಾಜ್ಯ ದಿನ ಸಮೀಪ ಬರ್ತಾ ಇದೆ. ಇನ್ನು ಕೇವಲ 5 ದಿನಗಳಲ್ಲಿ ನಾವು ಬಹಳ ಮುಖ್ಯವಾದಂತಹ 75 ವರ್ಷಗಳು ಪೂರೈಸ್ತೀವಿ. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳು ಪೂರ ಆಗುತ್ತೆ. ಈ ಅವಧಿನಲ್ಲಿ 2 ವರ್ಷಗಳು ಬಿಟ್ಟರೆ, ತುರ್ತು ಪರಿಸ್ಥಿತಿಯ 2 ವರ್ಷಗಳು 75ರಿಂದ 77ರವರೆಗೆ ಸಂವಿಧಾನಕ್ಕೆ ಯಾವ ಚ್ಯುತಿ ಇಲ್ಲದೆ ನಿರಂತರವಾಗಿ ಒಂದು ಸಂವಿಧಾನ, ಒಂದು ರಾಷ್ಟ್ರಧ್ವಜ, ಒಂದು ರಾಷ್ಟ್ರಗೀತೆ ಅದನ್ನ ಅನುಸರಿಸಿಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಾವು ಕೋಟ್ಯಂತರ ಜನ ಒಟ್ಟಾಗಿ ಬದುಕಿದ್ದೀವಿ. ಅಂತರ್ಯುದ್ಧಗಳು ಅಂತ ಆಗಿಲ್ಲ. ಅಂದ್ರೆ ಅಲ್ಲಲ್ಲಿ ಸಣ್ಣ ಪುಟ್ಟ ದಾಳಿಗಳು, ಭಯೋತ್ಪಾದಕ ದಾಳಿಗಳು, ಕೋಮು ಗಲಭೆಗಳು ಇಂಥವಾಗಿರಬಹುದು, ಆಗಿಲ್ಲ ಅಂತ ಅಲ್ಲ. ಆದರೆ ರಾಜ್ಯಗಳ ನಡುವೆ, ಭಾಷೆಗಳ ನಡುವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂವಿಧಾನಕ್ಕೆ ಚ್ಯುತಿ ಬರೋ ಹಾಗೇನು ಗಲಾಟೆಗಳಾಗಿಲ್ಲ. ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಆ ವಿಷಯದಲ್ಲೂ ಕೂಡ. ಇದನ್ನೆಲ್ಲ ವಿಚಾರ ಮಾಡಿಕೊಂಡಾಗ ನಮ್ಗನ್ಸುತ್ತೆ, ಅಂದ್ರೆ ಏನು ನಮ್ಮ ಕ್ರಾಂತಿಕಾರಿಗಳು, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕ್ರಾಂತಿಕಾರಿಗಳು ಮತ್ತು ಶಾಂತಿವಾದಿಗಳು ಇಬ್ರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ ಅವರು ಕ್ರಾಂತಿಕಾರಿಗಳು ಇದ್ರು. ಬಾಲಗಂಗಾಧರನ ತಿಲಕರು ತೀರ್ಕೊಂಡ್ಮೇಲೆ ಬೇರೆ ಬೇರೆಯವರು ಅದರ ನೇತೃತ್ವ ವಹಿಸಿದರು. ಮಹರ್ಷಿ ಅರವಿಂದರು ಕೂಡ ಕ್ರಾಂತಿಕಾರಿಗಳ ಕಡೆಗೆ ಇದ್ರು. ಮಹಾತ್ಮ ಗಾಂಧೀಜಿಯವರಿಗಿಂತ ಮುಂಚೆ ಗೋಪಾಲಕೃಷ್ಣ ಗೋಖಲೆ ಅವರು, ಅದಕ್ಕಿಂತ ಮುಂಚೆ ಏನು ಸುರೇಂದ್ರನಾಥ್ ಬ್ಯಾನರ್ಜಿ, ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ಶಾಂತಿವಾದಿಗಳು. ಅಂದ್ರೆ ಬ್ರಿಟಿಷರ ಜೊತೆ ನೇರವಾಗಿ ಯುದ್ಧ ಮಾಡಲಾರದೆ, ನಮ್ಮ ಕೈಲಿ ಸಾಧ್ಯ ಇಲ್ಲ ಅದು. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ದೇಶ ದರಿದ್ರ ಸ್ಥಿತಿಯನ್ನು ಅನುಭವಿಸ್ತಾ ಇತ್ತು. ನಮ್ಮಲ್ಲೇನೆ ಕೆಲವರು ಬ್ರಿಟಿಷರಿಗೆ ದಾಸರಾಗಿ ಅವರು ಕೊಡ್ತಕ್ಕಂತಹ ಬಹುಮಾನಗಳಿಗೆ, ಸಂಬಳಕ್ಕೆ, ಅವರು ಒಡ್ತಕ್ಕಂಥ ಆಸೆ ಆಮಿಷಗಳಿಗೆ ಬಲಿಯಾಗಿ ನಮ್ಮವ್ರ ವಿರುದ್ಧನೇ ಷಡ್ಯಂತ್ರ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ನಾವು ಶಸ್ತ್ರಕ್ರಾಂತಿಯನ್ನು ಮಾಡೋದು ಸಾಧು ಅಲ್ಲ ಅನ್ನುವಂತಹ ಸತ್ಯವನ್ನು ಕಂಡುಕೊಂಡ್ರು. ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಅದನ್ನು ಪ್ರಯೋಗಕ್ಕೆ ತಂದಿದ್ರು. ಪ್ರಾಕ್ಟೀಸ್ ಮಾಡಿ ಶಾಂತಿ ಮಾರ್ಗದಿಂದಲೇ ಅನೇಕ ರಿಯಾಯಿತಿಗಳನ್ನ ಪಡ್ಕೊಂಡಿದ್ರು ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ. ಅದನ್ನೇ ಭಾರತದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಅವರು ನಿರ್ಣಯ ಮಾಡಿದರು. ಒಟ್ಟಾರೆ ಇಬ್ಬರು ಬಲಿದಾನ ಮಾಡಿಕೊಂಡು, ಕ್ರಾಂತಿಕಾರಿಗಳು, ಶಾಂತಿವಾದಿಗಳು ಇಬ್ರು ಕೂಡ ಯಾರ್ದು ಕಡಿಮೆ ಇಲ್ಲ, ಯಾರ್ದು ಹೆಚ್ಚಿಲ್ಲ, ಅಷ್ಟು ಚೆನ್ನಾಗಿ ಹೋರಾಟ ಮಾಡಿದರು. ಕೊನೆಗೆ ಶಾಂತಿವಾದಿಗಳು ಸಹಿತ ಕ್ರಾಂತಿಕಾರಿಗಳ ಮಾರ್ಗವನ್ನೇ ಅನುಸರಿಸಬೇಕಾಗಿ ಬಂತು. ಕ್ವಿಟ್ ಇಂಡಿಯಾ ಮೂಮೆಂಟ್, ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ
ಅನ್ನುವಂತಹ ಕರೆಯನ್ನ 1942ನೇ ಇಸ್ವಿಲಿ ಏನು ಕೊಟ್ಟರು, ಆವಾಗ ಇವರು ಕೂಡ ರೈಲು ಕಂಬಿಗಳನ್ನು ಕೀಳೋದು ಮತ್ತು ತಾರ್ಗಳು, ಟೆಲಿಗ್ರಾಮ್ ತಂತಿಗಳನ್ನು ಕತ್ತರಿಸೋದು ಮತ್ತು ಇತರೆ ಖಜಾನೆಗಳನ್ನು ಕೊಳ್ಳೆ ಹೊಡೆಯೋದು ಇವು ಪ್ರಾರಂಭ ಮಾಡ್ಬೇಕಾಗಿ ಬಂತು, ಅನಿವಾರ್ಯ ಬಂತು. ಬಟ್ ಏನೇ ಆದರೂ ಕೊನೆಗೆ ಒಂದು ಸತ್ಯವನ್ನು ನಾವು ಕಂಡ್ಕೋಬಹುದು. ಭಾರತೀಯರ ಮೊದಲಿನಿಂದ ಬಂದಂತಹ ಮೆಂಟ್ಯಾಲಿಟಿ ಗಮನಿಸಿದಾಗ ಇಲ್ಲಿ 10 ಭಾಷೆಗಳು, 100 ಜಾತಿಗಳು, ಅನೇಕ ರೀತಿಯ ಸಂಸ್ಕೃತಿಗಳು, ಈ ಒಂದು ಸಂಕೀರ್ಣ ವ್ಯವಸ್ಥೆ ಒಳಗಡೆ ಒಂದು ವೇಳೆ ಬ್ರಿಟಿಷರು ಒಂದು 50 ವರ್ಷ 100 ವರ್ಷ ಮುಂಚೆನೆ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಿದ್ರೆ, ನಮ್ಮವರು ಸ್ವಾತಂತ್ರ್ಯ ಪಡ್ಕೊಂಡಿದ್ರೆ ಖಂಡಿತವಾಗಿಯೂ ನಾವು ಯಶಸ್ವಿ ಆಗ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ಮತ್ತೆ ನಮ್ಮಲ್ಲೇ ಹೊಡೆದಾಟ ಬಡದಾಟಗಳಾಗಿ ಇನ್ನೊಬ್ಬರಿಗೆ ಸುಲಭವಾಗಿ ತುತ್ತಾಗ್ಬಿಡ್ತಾ ಇದ್ವಿ. ಮತ್ತು ಅನೇಕ ಧರ್ಮಗಳ ಹೆಸರಿನಲ್ಲಿ ಈ ಒಂದು ಪಾಕಿಸ್ತಾನ ಆಗಿದೆ. ಮತ್ತಿನ್ನೂ ಏನೇನು ತೊಂದರೆಗಳಾಗ್ತಿದ್ವೋ ಗೊತ್ತಿಲ್ಲ. ದ್ರಾವಿಡ ದೇಶಗಳು, ಆ ಭಾಷೆ ಈ ಭಾಷೆ ಜಗಳ ಶುರು ಆಗ್ತಿತ್ತು. ಪುಣ್ಯಕ್ಕೆ ಅಷ್ಟೊತ್ತಿಗೆ ಆಗಲೇ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮತ್ತು ಇತರೆ ಅನೇಕ ಜನ ನಮ್ಮ ದೇಶಕ್ಕೆ ಯಾವ ರೀತಿ ಒಂದು ಮಾರ್ಗದರ್ಶನ ಮಾಡಬೇಕು, ಯಾವ ರೀತಿ ನಮ್ಮ ಜನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ಅಧ್ಯಕ್ಷತೆ ಒಳಗಡೆ ಸಂವಿಧಾನ ಸಮಿತಿ ಅಂತ ಮಾಡಿದ್ರು. ಅದರಲ್ಲಿ ಸುಮಾರು 300 ಜನರವರೆಗೂ ಮೆಂಬರ್ಸ್ ಇದ್ರು. ಅದರಲ್ಲಿ ಮತ್ತೆ ಒಂದು ಕರಡು ಸಮಿತಿ ಅಂತ ಮಾಡಿದ್ರು. ಅಂದ್ರೆ ಆ ಸಂವಿಧಾನ ಪ್ರತಿ ಅದನ್ನ ಬರೀಬೇಕು, ಹೇಗಿರ್ಬೇಕು ಸಂವಿಧಾನ ಅಂತಕ್ಕಂಥದ್ದನ್ನ. ಬ್ರಿಟಿಷರ ಕಾಲದಲ್ಲಿ ಆದಂತಹ ಸಾವಿರಾರು ಕಾನೂನುಗಳನ್ನು ಉಳಿಸ್ಕೊಂಡು ನಮ್ಮ ದೇಶಕ್ಕೆ ಹೊಂದುವ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿ ಆಯಿತು. ಮೊನ್ನೆ ಮೋದಿಯವರು 3 ಜನರ ಭಾವನೆಗಳನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಅವರ ಮಾತನಾಡಿದಂತಹ ಮಾತುಗಳ ತುಣುಕನ್ನ ಮನ್ ಕಿ ಬಾತಲ್ಲೂ ಹಾಕಿದ್ರು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರದ್ದು, ಆಮೇಲೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಅಂಬೇಡ್ಕರ್ ಅವ್ರದ್ದಂತೂ ಒಂದು ಭಯ ವ್ಯಕ್ತಪಡಿಸಿದ್ರು ಅವರು, ಹಂಗೇನಾಗ್ಲಿಲ್ಲ. ಅಂದ್ರೆ ನಾವು ಪ್ರಾರಂಭದಲ್ಲಿ ಹೇಗೆ ಹೋಗೋದು, ಅಂತಿಮ ಸಿದ್ಧಿ ನಮಗೆ ಖಂಡಿತ ಸಿಗುತ್ತೆ, ಅಂತಿಮವಾಗಿ ನಾವು ಯಶಸ್ವಿ ಆಗ್ತೀವಿ ಅನ್ನೋದು ಗೊತ್ತಿತ್ತು ಅಂಬೇಡ್ಕರ್ ಅವರಿಗೆ. ಆದರೆ ಪ್ರಾರಂಭದ ಅವಸ್ಥೆಯಲ್ಲಿ ಹೇಗೆ ರಚನೆ ಮಾಡಬೇಕು ಸಂವಿಧಾನನ, ಬಹಳ ದೊಡ್ಡ ಸಮಸ್ಯೆ ಇದು, ಅದಕ್ಕೆ ನಾವು ಉತ್ತರ ಹುಡುಕ್ಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಪ್ರಯತ್ನ ಪಟ್ಟರು. ಆಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮಾತುಗಳನ್ನ ಹಾಕಿದರು. ಬಹಳ ಸ್ಪಷ್ಟವಾಗಿ ಹೇಳಿದರು ಅವರು. ಬಹಳ ದೊಡ್ಡ ಸ್ಕಾಲರ್ ಅವರು ಕೂಡ ಮತ್ತು ಚಿಂತಕರು, ಮೊದಲನೇ ರಾಷ್ಟ್ರಪತಿ ಆದಂತಹ ಅವ್ರು ಹೇಳ್ತಾರೆ, ನಾವು ಯಾರ ಮೇಲೂ ಯುದ್ಧಕ್ಕೆ ಹೋದವರಲ್ಲ, ಆಮೇಲೆ ಬೇರೆಯವ್ರನ್ನ ಯಾರನ್ನೂ ನಾವು ಸರಪಳಿಗಳಲ್ಲಿ, ಚಿನ್ನದ ಸರಪಳಿಗಳಲ್ಲಾಗ್ಲಿ ಕಬ್ಬಿಣದ ಸರಪಳಿಗಳಲ್ಲಾಗ್ಲಿ ನಾವು ಬಂಧಿಸಿದವರಲ್ಲ, ಆದರೆ ರೇಷ್ಮೆಯ ದಾರದಲ್ಲಿ ನಾವು ಕಟ್ಟಿ ಸಂಬಂಧವನ್ನು ಉಳಿಸ್ಕೊಂಡವರು ಅಂತ ಹೇಳಿ. ರೇಷ್ಮೆ ದಾರನ ಅವರು ಯಾವುದಕ್ಕೆ ಹೋಲಿಕೆ ಕೊಟ್ಟರು ಅಂದ್ರೆ, ಧರ್ಮ ಅನ್ನುವಂತಹ ಸಂಸ್ಕೃತಿ ಜ್ಞಾನ, ಧರ್ಮ ಸಂಸ್ಕೃತಿ ಜ್ಞಾನದ ಮೂಲಕ ನಾವು ಇತರರ ಜೊತೆ ಸಂಬಂಧ ಇಟ್ಕೊಂಡಂತಹವರು. ಅದಕ್ಕೆ ಈ ಭಾರತೀಯರ ಮೇಲೆ ಮುಸಲ್ಮಾನರು ಮತ್ತು ಬ್ರಿಟಿಷರು ಯಾಕೆ ಸುಲಭವಾಗಿ ಭಾರತೀಯರನ್ನು ವಶಪಡಿಸ್ಕೊಂಡ್ರು ಅಂದ್ರೆ, ಇವ್ರಿಗೆ ನಂಬುತ್ತಿದ್ರು, ನಂಬ ಪ್ರವೃತ್ತಿ ಇತ್ತು. ಜೊತೆಗೆ ನಮ್ಮಲ್ಲಿ ದೋಷ ಏನಿತ್ತು ಅಂದ್ರೆ, ರಾಜಕೀಯ ವ್ಯವಸ್ಥೆ ಚೆನ್ನಾಗಿರ್ಲಿಲ್ಲ. 600 ಸಂಸ್ಥಾನಗಳು, ಇಷ್ಟು ದೇಶದೊಳಗಡೆ 600 ಸಂಸ್ಥಾನಗಳು ಅಂದ್ರೆ ಒಂದೊಂದು ಜಿಲ್ಲೆಗೆ ಒಂದೊಂದು ಸಂಸ್ಥಾನ ಮಾಡ್ಕೊಂಡ್ಬಿಟ್ಟಿದ್ವಿ. ಹಂಗಾಗಿ
ರಾಜರಾಜರಲ್ಲಿ ತಾಳ್ಮೇಳ ಇಲ್ಲದೆ ಅವರು ನಮ್ಮನ್ನು ಸುಲಭವಾಗಿ ವಶಪಡಿಸ್ಕೊಂಡ್ರು. ಅದನ್ನ ಹೊರತುಪಡಿಸಿ ಇವಾಗ ಏನು ಸಂವಿಧಾನ ರಚನೆ ಆಗುವಷ್ಟೊತ್ತಿಗೆ ನಮ್ಮಲ್ಲಿ ಏನು ಸಮಸ್ಯೆ ಅರ್ಥ ಆಗಿತ್ತು, ಜಾತಿ, ಮತ, ಪಂಥ, ಧರ್ಮಗಳು ಇದು ಯಾವುದು ಪ್ರಧಾನ ಆಗೋದು ಬೇಡ, ಕಾನೂನುಗಳೇ ಪ್ರಧಾನ ಆಗಬೇಕು, ಸಂವಿಧಾನವೇ ಪ್ರಧಾನ ಆಗಬೇಕು, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಹೇಳಿ ಸಂವಿಧಾನವನ್ನ ಆ ನಿಟ್ಟಿನಲ್ಲಿ ರಚನೆ ಮಾಡಿದರು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದರು. ಎಲ್ಲ ಅಂದ್ರೆ ಯಾವುದೇ ಭೇದ ಇಲ್ಲದೆ ಎಲ್ಲರಿಗೂ ಸೇರಿದ್ದಾಗಬೇಕು ಭಾರತ ದೇಶ. ಅದು ಬಹಳ ಕಷ್ಟ ಆಯಿತು ತಗೊಂಡು ಬರೋ ಹೊತ್ತಿಗೆ, ತುಂಬ ಕಷ್ಟ ಆಯಿತು. ಯಾಕಂದ್ರೆ ಸಂವಿಧಾನ ಹೇಳಿದರೆ ಆ ಜಾತಿವಾದಿಗಳು, ಮತವಾದಿಗಳು, ಮತಾಂಧರು ಕೇಳಬೇಕಲ್ಲ, ಅವ್ರನ್ನ ಕಂಟ್ರೋಲ್ ಮಾಡಿಕೊಂಡು ಅವ್ರನ್ನ ನಿಯಂತ್ರಿಸ್ಕೊಂಡು ಈ ಒಂದು ದೇಶವನ್ನ ಇಷ್ಟು ಒಗ್ಗಟ್ಟಾಗಿ ತಗೊಂಡೋಗೋದು ತುಂಬ ಕಠಿಣ ಆಯಿತು. ಕೆಲವು ರಾಜ್ಯಗಳಲ್ಲಿ ಕೋಮುಗಲಭೆಗಳು ವರ್ಷಾನುಗಟ್ಟಲೆ ನಡೆದ್ಬಿಟ್ಟಿದ್ದಾವೆ, ಸಾವಿರಾರು ಜನ ಸತ್ತಿದ್ದಾರೆ. ಇವೆಲ್ಲ ಕಷ್ಟ ಆಯಿತು ಮೊದಲಿಗೆ. ಆದರೆ ಈಗ ಸುಮಾರು ಕೆಲವು ವರ್ಷಗಳಿಂದ 25-30 ವರ್ಷಗಳಲ್ಲಿ, ಅದರಲ್ಲೂ ತುರ್ತು ಪರಿಸ್ಥಿತಿಯನ್ನು ಏನು ಹೇರಿದ್ರು ಇಂದಿರಾ ಗಾಂಧಿಯವರು, ಆ ನಂತರ ಜನರಿಗೆ ಅರ್ಥ ಆಯ್ತು, ಓಹೋ ನಾವು ಸಂವಿಧಾನವನ್ನು ಬಿಟ್ಟರೆ ನಮ್ಮ ದೇಶಕ್ಕೆ ಉಳಿಗಾಲ ಇಲ್ಲ, ಶಾಂತಿ, ಅಹಿಂಸೆ, ಕಾನೂನು ಇದ್ರ ಮೇಲೆ, ಸಮಾನತೆ ಆಧಾರದ ಮೇಲೆ ಹೋಗ್ಬೇಕು ನಾವು. ಇಲ್ಲದೆ ಹೋದ್ರೆ ನಮಗೆ ಈ ದೇಶವನ್ನು ಒಗ್ಗಟ್ಟಾಗಿ ಇಟ್ಕೊಳಕ್ ಆಗಲ್ಲ ಅಂತ ಹೇಳಿ ಅರ್ಥ ಆಯಿತು. ಹಂಗ ಅರ್ಥ ಆದ್ಮೇಲೂ ಕೂಡ ರಾಜಕೀಯ ಸ್ಥಿರತೆ ಬರೋಕ್ಕೆ ತುಂಬ ಕಷ್ಟ ಆಯಿತು. ರಾಜಕೀಯ ಸ್ಥಿರತೆ ಬರೋದು ತುಂಬ ಕಷ್ಟ ಆಯಿತು. ಅದರಲ್ಲೂ 90ರ ದಶಕದಲ್ಲಿ 89ರಿಂದ ಸುಮಾರು ಒಂದು 6-7 ವರ್ಷ ಅಥವಾ 10 ವರ್ಷ 15 ವರ್ಷನೇ ತುಂಬ ಕಷ್ಟ ಆಯಿತು. ಅಂಥದ್ರಲ್ಲೂ ಗೆದ್ದು ಇವಾಗ ಒಂದು ಸ್ಥಿರತೆ ಬಂದಿದೆ. ಜೊತೆಗೆ ಭಾರತೀಯರ ಅಸ್ಮಿತೆ, ನಮ್ಮತನವನ್ನು ಉಳಿಸ್ಕೊಂಡು ನಾವು ಆರ್ಥಿಕವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯದ ದೃಷ್ಟಿಯಿಂದ ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂತಹ ಮಾರ್ಗದಲ್ಲಿ ನಡೀತಾ ನಮ್ಮ ರಾಜಕಾರಣಿಗಳು, ಭ್ರಷ್ಟಾಚಾರಿಗಳು, ಆಮೇಲೆ ಸ್ವಜನ ಪಕ್ಷಪಾತ, ಬೇರೆ ಬೇರೆ ಇದ್ದು ಸಮಸ್ಯೆಗಳಿದ್ದು ಈಗಲೂ ಇದಾವೆ, ಇಲ್ಲ ಅಂತೇನಲ್ಲ. ಆದರೆ ಜನರು ಅರ್ಥ ಮಾಡಿಕೊಂಡು ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮವೇ ಮುಖ್ಯ, ರಾಷ್ಟ್ರ ಉಳಿದ್ರೆ ನಾವೆಲ್ಲ ಉಳಿತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸ್ಥಿರವಾದಂತಹ, ಭದ್ರವಾದಂತಹ ಸರ್ಕಾರವನ್ನು ತೆಗೆದುಕೊಂಡು ಬಂದು ಆಯ್ಕೆ ಮಾಡಿ ಇವಾಗ ಭಾರತಕ್ಕೆ ಒಂದು ನಿರ್ದಿಷ್ಟ ಸ್ಥಾನ ಜಗತ್ತಿನಲ್ಲಿ ಸಿಗೋ ಹಾಗಾಗಿದೆ. ಇದನ್ನ ನೀವು ಎಲ್ಲ ಹೆಂಗ್ ಉಳಿಸ್ಕೋಬಹುದು ಅಂದ್ರೆ, ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮತಾಧಿಕಾರ, ವೋಟಿಂಗ್ ಪವರ್, ಅದನ್ನ ಚೆನ್ನಾಗಿ ಬಳಸ್ಕೋಬೇಕು, ಪ್ರತಿಯೊಬ್ರು ಬಳಸ್ಕೋಬೇಕು. ಯಾವುದೇ ಕಾರಣಕ್ಕೂ ಆ ವಿಷಯದಲ್ಲಿ ಉದಾಸೀನ ಮಾಡಬಾರ್ದು. ಉದಾಸೀನ ಮಾಡಲಾರ್ದೇನೆ ಪ್ರತಿಯೊಬ್ರು ವೋಟ್ ಮಾಡೋದು, ಜೊತೆಗೆ ರಾಷ್ಟ್ರದ ಹಿತದೃಷ್ಟಿಯಿಂದ ವೋಟ್ ಮಾಡೋದು. ಸುಮ್ಮನೆ ಯಾರಿಗೋ ಒತ್ತು ಬಂದ್ಬಿಟ್ವಿ, ಅಥವಾ ಯಾರೋ ಹೇಳಿದ್ರು, ಅಕ್ಕಪಕ್ಕದವ್ರು ಹೇಳಿದ್ರು ಒತ್ತು ಬಂದ್ಬಿಟ್ವಿ, ಹಂಗೆ ಮಾಡಬೇಡಿ. ರಾಷ್ಟ್ರದ ಹಿತವನ್ನು ಉಂಟು ಮಾಡುವವರು ಯಾರು? ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಮುಂತಾದವಕ್ಕೆ ಅವಕಾಶ ಕೊಡ್ಲಾರ್ದೇನೆ, ಮತ್ತು ದುಶ್ಚಟಗಳು, ವಿಶೇಷವಾಗಿ ಕುಡ್ತ, ಡ್ರಗ್ಸ್ ಹಾವಳಿ ಬಹಳ ಆಗಿತ್ತು ನಮ್ಮ ದೇಶದಲ್ಲಿ. ಈಗಲೂ ಇದೆ, ಇಲ್ಲ ಅಂತ ಏನಲ್ಲ. ಆದರೆ ಡ್ರಗ್ಸ್ ವಿಷಯದಲ್ಲಿ ಸಾವಿರಾರು ಕೋಟಿ ಬೇರೆ ದೇಶದವ್ರು ಕಳಿಸಿದ್ದನ್ನು ವಶಪಡಿಸ್ಕೊಂಡು ಅದನ್ನು ನಾಶ ಮಾಡಿ ನಮ್ಮ ಯುವಕರನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಡ್ರಗ್ಸಿಂದ, ಅಂದರೆ ಈ ಏನು ಮದ್ದುಗಳು, ಹೆರೋಯಿನ್, ಬ್ರೌನ್ ಶುಗರ್, ಈ ಥರದ್ರಿಂದ ಬಿಡಿಸ್ಕೊಂಡು ಹೊರಗೆ ತರುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಅನೇಕ ರಾಜ್ಯ ಸರ್ಕಾರಗಳು ಅದಕ್ಕೆ ಕೈ ಕೊಡಿಸಿದವೆ. ಅದನ್ನ ನಾವು ಗುರಿಯಾಗಿ ಇಟ್ಕೋಬೇಕು. ಯಾಕಂದ್ರೆ
ಸರ್ಕಾರ ಎಷ್ಟೇ ಗಟ್ಟಿಯಾಗಿದ್ರು ಯುವಕರು ಹಾಳಾಗ್ತಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ದೇಶ ಗಟ್ಟಿಯಾಗಿ ಉಳಿಯಲ್ಲ ಅವಾಗ. ಆದ್ರಿಂದ ಯುವಕರನ್ನ ಉನ್ನತ ಮಾರ್ಗದಲ್ಲಿ, ಉತ್ತಮ ಮಾರ್ಗದಲ್ಲಿ ನಡೆಸ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು. ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಗಟ್ಟಿಮುಟ್ಟಾದಂತಹ ಮಕ್ಕಳನ್ನ ಮತ್ತು ಉಕ್ಕಿನಂತಹ ಯುವಕರನ್ನ ತಯಾರು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸ್ಬೇಕು, ಎಲ್ಲರೂ ಆಲೋಚನೆ ಮಾಡಬೇಕು. ಹಂಗಿದ್ರೆ ಮಾತ್ರ ನಮ್ಮ ಸಂವಿಧಾನವನ್ನ ನಾವು ಉಳಿಸ್ಕೋಬಹುದು. ಸಂವಿಧಾನ ಉಳಿದ್ರೆ ದೇಶ ಗಟ್ಟಿಯಾಗಿ ಉಳಿಯುತ್ತೆ, ಅದರಲ್ಲೇನು ಸಂಶಯವಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಕೇವಲ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬದುಕಲಾರದೆ ರಾಷ್ಟ್ರಕ್ಕಾಗಿ, ರಾಷ್ಟ್ರ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ನಾವೆಲ್ಲರೂ ಬಾಳ್ಬೇಕಾಗಿದೆ, ರಾಷ್ಟ್ರವನ್ನ ಗಟ್ಟಿಗೊಳಿಸಬೇಕಾಗಿದೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.